ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇವತ್ತು ಮಂಗಳವಾರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿದೆ. ನಾವು ರೆಡಿ ಆಗಿದ್ದೀವಿ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿಬಿಟ್ಟು. ಮಗುಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ ಇನ್ಸ್ಟೆಂಟಾಗಿ. ಆ್ಯಕ್ಚುಲಿ ಸ್ವಲ್ಪ ಲೇಟ್ ಆಯಿತು ನಾವು ಎದ್ದಿದ್ದು, ಹಾಗಾಗಿ ಬೇರೆ ಏನಾದರೂ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪ್ಯಾನ್ ಕೇಕ್ ಮಾಡಿದೆ. ಅವ್ನು ಯೂಶ್ವಲಿ ಈ ಥರ ಪ್ಯಾನ್ ಕೇಕು ಸ್ವೀಟ್ಸ್ ಎಲ್ಲನೂ ಅಷ್ಟೊಂದು ಬೆಳಗ್ಗೆ ಹೊತ್ತಲ್ಲಿ ಪ್ರಿಫರ್ ಮಾಡಲ್ಲ, ತಿನ್ನಲ್ಲ ಅಷ್ಟು ಇದ್ರಾಗಿ. ಬಟ್ ಏನು ತಿನ್ನಿಸ್ದಿರ ಕರ್ಕೊಂಡು ಹೋಗೋಕ್ಕಿಂತ ಸ್ವಲ್ಪ ಆದರೂ ತಿನ್ನಿಸಿದ್ರೆ ಬೆಸ್ಟ್ ಅಂದ್ಬಿಟ್ಟು ನಾನು ಇದು ಪ್ಯಾನ್ ಕೇಕ್ನ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ಬೋದು, ನಾನು ಆಲ್ರೆಡಿ ಹೇಳಿದ್ದೀನಿ ಎಲ್ಲ ಹಿಂದಿನ ವ್ಲಾಗ್ಸಲ್ಲೂ. ಅವನಿಗೆ ನಾನು ಸ್ಲರ್ಪ್ ಫಾರ್ಮಿಂದ ಸ್ವಲ್ಪ ಐಟಮ್ಸ್ನ ತರಿಸಿ ಇಟ್ಟಿರ್ತೀನಿ. ಸೊ ಇವತ್ತೂ ಸ್ಲರ್ಪ್ ಫಾರ್ಮ್ ಅವ್ರದ್ದು ಪ್ಯಾನ್ ಕೇಕ್ ಬ್ಯಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಯೂಸ್ ಮಾಡ್ತಾ ಇರುವಂಥ ಫ್ಲೇವರ್ ಬಂದುಬಿಟ್ಟು ಬನಾನಾ ವಿತ್ ಚಾಕ್ಲೇಟ್ ಚಾಪ್ಸ್ ಅಂತ. ಆ್ಯಂಡ್ ಇದು ಒಳ್ಳೆ ಬ್ರ್ಯಾಂಡ್ ಅಂತ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಸೊ ಹಂಗಾಗಿ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ನೋ ಮೈದಾ, ನೋ ಶುಗರ್ ಆ್ಯಡ್ ಮಾಡಿರಲ್ಲ, ಮೈದಾನೂ ಇರಲ್ಲ. ಸೊ ಹಂಗಾಗಿ ಸ್ವಲ್ಪ ಧೈರ್ಯದಿಂದ ನಾವು ಮಕ್ಕಳಿಗೆ ಈ ಒಂದು ಸ್ನ್ಯಾಕ್ನ ಕೊಡ್ಬೋದು. ನಾನು ಯೂಶ್ವಲಿ ಪ್ಯಾನ್ ಕೇಕೆಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೆ ಮಾಡಿಕೊಡ್ತಾ ಇದ್ದೆ ಅವನಿಗೆ. ಫಸ್ಟ್ ಟೈಮ್ ಇವತ್ತು ಬೆಳಗ್ಗೆನೇ ಮಾಡ್ತಾ ಇರೋದು. ಸೊ ಎಲ್ಲ ಬ್ಯಾಟರ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೇನಿಲ್ಲ, ಅವರು ಏನು ಪೌಡರ್ ಕೊಟ್ಟಿರ್ತಾರಲ್ವ ಅದರಲ್ಲೇ ಎಲ್ಲ ಇರುತ್ತೆ. ನಾವೇನು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅಷ್ಟಿಲ್ಲ. ನಾವು ಮಿಲ್ಕ್ ಆದರೂ ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ವಾಟರ್ ಆದರೂ ಯೂಸ್ ಮಾಡ್ಬೋದು. ಯೂಸ್ ಮಾಡಿಬಿಟ್ಟು ಒಂದು ದೋಸೆ ಬ್ಯಾಟರ್ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಿಕ್ಸ್ ಮಾಡ್ಕೊಬೇಕು ಬ್ಯಾಟರ್ನ. ಅದಾದಮೇಲೆ ಒಂದು 2 to 3 ಮಿನಿಟ್ಸ್ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ, ಚೆನ್ನಾಗಿ ಬರುತ್ತೆ. ಬಟ್ ನನಗೆ ಟೈಮ್ ಇರಲಿಲ್ಲ ಅಲ್ವಾ, ಸೊ ಹಂಗಾಗಿ ಹಂಗೆ ಮಿಕ್ಸ್ ಮಾಡಿಕೊಂಡು ಹಾಗೇ ದೋಸೆ ಆಗಿಬಿಟ್ಟೆ. ಹಾಗಾಗಿ ಸ್ವಲ್ಪ ಅದು ಅಷ್ಟೊಂದು ನೀಟಾಗಿ ಬರಲ್ಲ. ಸೊ ನೀವು ನೋಡ್ಬೋದು ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಂತ ತೋರಿಸ್ತಾ ಇದ್ದೀನಿ. ನಾನು ಕೈಯಲ್ಲೇ ಇಟ್ಕೊಂಡು ಶೂಟ್ ಮಾಡ್ತಾ ಇದ್ದಿದ್ದರಿಂದ ಇದು ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ. ಸೊ ಪ್ಲೀಸ್ ಫರ್ಗಿವ್ ಇದಕ್ಕೋಸ್ಕರ. ನಾನು ಯೂಶ್ವಲಿ ಒಬ್ಬಳೇ ವ್ಲಾಗ್ ಮಾಡುವಾಗ ಈ ಥರ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇರುತ್ತೆ. ಆ್ಯಂಡ್ ನಾನು ಇವಾಗ ಕಲಿತಾ ಇದ್ದೀನಲ್ವ, ಸೊ ಯಾವ ಥರ ವಿಡಿಯೋ ಮಾಡಿದ್ರೆ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ. ಸೊ ಹಂಗಾಗಿ ನನಗೂ ಐಡಿಯಾ ಇವಾಗ ಬರ್ತಾ ಇದೆ. ಸೊ ಒಂದು ಸೈಡ್ ಅದು ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತೀನಿ ನಾನು. ಯಾಕೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡ್ತೀನಿ ಅಂತ ಅಂದರೆ ಇದನ್ನು ಫ್ರೈ ಮಾಡ್ತೀನಿ ಅಂತ ಹೇಳಿದ್ರೆ, ಎಲ್ಲನೂ ಅವರು ರೋಸ್ಟ್ ಮಾಡಿನೇ ಪೌಡರ್ ಮಾಡಿರ್ತಾರೆ ನನಗೆ ಗೊತ್ತಿರೋ ಅಷ್ಟು. ಬಟ್ ಸ್ಟಿಲ್ ಆದ್ರೂ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ಅದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಿಮ್ಮಲ್ಲಿ ಬಾಯ್ಲ್ ಆದರೆ ಫುಲ್ ಒಳಗಡೆವರೆಗೂ ಅದು ಬಾಯ್ಲ್ ಆಗುತ್ತೆ ಅನ್ನೋದ್ರಿಗೆ ನಾನು ಫುಲ್ ಸಿಮ್ಮಲ್ಲಿಟ್ಟೇ ಬಾಯ್ಲ್ ಮಾಡೋದು, ಅಂದರೆ ಫ್ರೈ ಮಾಡೋದು ಇದನ್ನು. ಸೊ ಮಕ್ಳಿಗೆ ಕೊಡೋದಲ್ವ, ಸ್ವಲ್ಪ ಕೇರ್ಫುಲ್ಲಾಗಿಯೇ ಇರಬೇಕು. ಹಾಗಾಗಿ ಆ್ಯಂಡ್ ನಾನು ಬ್ಯಾಟರ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೆ ಅದು 4 ಪ್ಯಾನ್ ಕೇಕ್ಸ್ ಆಯಿತು. ಅವನು 1 ಅಷ್ಟೇ ತಿಂದ. ಹನಿ ಹಾಕ್ತೆ, ಅವನು ಹನಿ ಟೇಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಅದನ್ನು ತಿನ್ನೋಕ್ಕೆ ಇಷ್ಟಪಟ್ಟಿಲ್ಲ. ಬಟ್ ಸ್ಟಿಲ್ ಓಕೆ, ಹನಿ ಇಲ್ದಿರ ಅವನು 1 ಪ್ಯಾನ್ ಕೇಕ್ನ ತಿಂದ. ಆ್ಯಂಡ್ ಇನ್ನು ಉಳಿದಿದ್ದು ತಿಂದಿಲ್ಲ. ಪ್ಲಸ್ ಡ್ಯಾಡಿನೂ ಬಂದುಬಿಟ್ರು, ಟೈಮ್ ಆಯಿತು ಅಂತ. ಹಾಗಾಗಿ ನಾವು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿಬಿಟ್ವಿ. ಅದನ್ನು ಬಾಕ್ಸ್ಗೆ ಹಾಕ್ಕೊಂಡು ಹೋಗಿ ಅಲ್ಲಿ ಸ್ಕೂಲ್ ಹತ್ರ ಅವ್ನು ಸ್ನ್ಯಾಕ್ ಥರ ಆವಾಗ ಸ್ವಲ್ಪ ಹಂಗೆ ತಿಂದ. ಒಂದೇನೋ ಹಂಗೆ ಬಿಟ್ಬಿಟ್ಟಿದ್ದ, 1.5 ಇತ್ತು ಹಂಗೇ. ಸೊ ಅದನ್ನು ಎದ್ಬಿಟ್ಟು ಇನ್ನು ಕುರ್ತಿಗೆ ಹಾಕ್ಬಿಟ್ವಿ. ಯಾಕೆ ಅಂತ ಹೇಳಿದ್ರೆ ನಾವು ತಿನ್ಬೋದಿತ್ತು, ನಾವು ತಿನ್ನಲ್ವ ಅಂತ ಅಲ್ಲ, ತಿಂತೀನಿ ನಾನು, ನನಗಿಷ್ಟನೇ. ಬಟ್ ಸ್ವೀಟ್ ಯಾಕೋ ತಿನ್ನಬೇಕು ಅನಿಸಿಲ್ಲ ಆವಾಗ, ಅದಕ್ಕೆ. ಆ್ಯಂಡ್ ಅಷ್ಟೇ, ಬೆಳಗ್ಗೆ ವ್ಲಾಗ್ ಸ್ಕೂಲ್ ಹತ್ರ ಹೋದ್ವಿ, ಮತ್ತು ಏನೂ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ಈವ್ನಿಂಗ್ ನಾಳೆ ಹಬ್ಬ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಟ್ಯೂಷನ್ ಎಲ್ಲ ಮುಗಿಸ್ಕೊಂಡು ನಾವು ಗ್ರಾಸರಿ ಸ್ವಲ್ಪ ಬೇಕಿತ್ತು, ಪ್ಲಸ್ ವೆಜಿಟೇಬಲ್ಸು, ಫ್ರೂಟ್ಸು, ಆಮೇಲೆ ಹಬ್ಬ ಐಟಮು ಎಲ್ಲ ಬೇಕಿತ್ತಲ್ವ. ಸೊ ಹಂಗಾಗಿ ನನಗೆ ಈ ಥರ ಒಂದು 2-3 ಸೆಕ್ಟರ್ಸ್ ಬೇಕು. ಬರೀ ರೇಷನ್ ಅಂತ ಹೇಳಿದ್ರೆ ನಾನು ಇದಕ್ಕೆ ಹೋಗ್ಬಿಡ್ತೀನಿ, ಸೂಪರ್ ಮಾರ್ಕೆಟ್ಗೆ. ವೆಜಿಟೇಬಲ್ಸ್ ಅಂದರೆ ವೆಜಿಟೇಬಲ್ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ. ಬಟ್ ಎಲ್ಲ ಬೇಕು ಅಂದವಾಗ ಇಲ್ಲಿ ರಿಲಯನ್ಸ್ ಫ್ರೆಶ್ಗೆ ಹೋಗ್ತೀನಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಐಟಮ್ಸ್ನ ಎಲ್ಲ ತಗೊಂಡು ಬಂದ್ವಿ. ಹಾಯ್ ಫ್ರೆಂಡ್ಸ್, ಆಲ್ಮೋಸ್ಟ್ 9:45 ಆಗಿದೆ. ಇವಾಗ ಮನೆಗೆ ಬಂದ್ವಿ ನಾವು. ಎಲ್ಲ ಶಾಪಿಂಗ್ ಎಲ್ಲ ಮಾಡ್ಕೊಂಬರೋಷ್ಟ್ರಲ್ಲಿ ಇಷ್ಟೊತ್ತಾಯಿತು. ಮಗು ನಿದ್ದೆ ಮಾಡ್ತಾಯಿದ್ದಾನೆ, ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿದೆ. ಫಸ್ಟ್ ಊಟ ಮಾಡ್ಕೊಂಬಿಟ್ಟು ಮತ್ತು ಏನೆಲ್ಲ ತಂದಿದ್ದೀವಿ, ಏನೆಲ್ಲ ಶಾಪ್ ಮಾಡ್ಕೊಂಬಂದಿದ್ದೀವಿ ಅಂತಲೂ ತೋರಿಸ್ತೀನಿ. ಈ ವಿಡಿಯೋನ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಇವತ್ತು ನಮ್ಮ ಊಟ ಮುದ್ದೆ ಮತ್ತು ಬೀನ್ಸ್ ಹುಳಿ ಸಾರು.
ಹಾಯ್ ಫ್ರೆಂಡ್ಸ್, ಆಲ್ಮೋಸ್ಟ್ ಇವಾಗ 10:30 ಆಗ್ತಾ ಇದೆ. ನಾವು ಬಂದು ಊಟ ಮಾಡಿ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಪಾಪು ಮಲಗಿದ್ದಾನೆ. ಅದಕ್ಕೆ ಏನೇನು ತಂದಿದ್ದೀವಿ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀವಿ. ಆ್ಯಂಡ್ ಸ್ವಲ್ಪ ನಾವು ಏನು ಹಬ್ಬಕ್ಕೆ ಬೇಕಾಗಿರೋ ಅಷ್ಟೇ ತೊಗೊಂಬಂದಿಲ್ಲ. ಸ್ವಲ್ಪ ಗ್ರಾಸರಿ ವೆಜಿಟೇಬಲ್ಸ್ ಎಲ್ಲನೂ ಖಾಲಿ ಆಗಿತ್ತು. ಸೊ ಅದೆಲ್ಲನೂ ಸ್ವಲ್ಪ ಶಾಪ್ ಮಾಡ್ಕೊಂಬಂದ್ವಿ. ಎಲ್ಲ ಆಲ್ ಟುಗೆದರ್ ನಾವು ಶಾಪ್ ಮಾಡಬೇಕು ಅಂದರೆ ನಾವು ಹೋಗೋದು ರಿಲಯನ್ಸ್ ಮಾರ್ಟಿಗೆ, ಹಳೆ ಬಸ್ ಸ್ಟ್ಯಾಂಡ್ ರೋಡಲ್ಲಿ. ಸೊ ಅಲ್ಲೋಗಿ ಕೆಲವೊಂದು ಐಟಮ್ಸ್ನ ತಗೊಂಡ್ವಿ. ಆ್ಯಂಡ್ ಹಬ್ಬಕ್ಕೆ ಮೇಯ್ನಾಗಿ ಬೇಕಾಗಿರುವಂಥ ಐಟಮ್ಸ್ ಅಲ್ಲಿ ಸಿಗಲ್ಲ. ಅದನ್ನು ನಾವು ಹಳೆ ಬಸ್ ಸ್ಟ್ಯಾಂಡಲ್ಲಿ ತಗೊಂಡ್ವಿ. ಅದನ್ನು ವಿಡಿಯೋ ಮಾಡಿಲ್ಲ. ಸೊ ಏನೆಲ್ಲ ತಗೊಂಬಂದ್ವಿ ಅಂತ ಒಂದ್ಸರಿ ತೋರಿಸ್ಬಿಡ್ತೀನಿ. ಫಸ್ಟ್ ಪೇಸ್ಟ್ ಖಾಲಿ ಆಗಿತ್ತು, ಹಂಗಾಗಿ ಪೇಸ್ಟ್ ತಗೊಂಡ್ವಿ. ಆ್ಯಂಡ್ ಪಪಾಯ ಒಂದು, ಇದು ಸಂಡಿಗೆ ಸಬ್ಬಕ್ಕಿದು. ನೋಡೋಣ ಹೆಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ತಂದಿರೋದು. ನಮ್ಮ ಅತ್ತೆ ಮನೆಯಲ್ಲೇ ಮಾಡ್ತಾರೆ. ಇವಾಗ ಬೇಸಿಗೆ ಶುರು ಆಯ್ತಲ್ವ, ಇವಾಗೆಲ್ಲ ಅದರದ್ದು ಒಂದು ರೆಸಿಪಿನ ಎಲ್ಲ ಶೂಟ್ ಮಾಡ್ತೀನಿ ನಾನು, ಹೆಂಗೆ ಮಾಡ್ತಾರೆ ಏನು ಅಂತ. ಸೊ ಫಸ್ಟ್ ಟೈಮ್ ತಂದಿದ್ದೀನಿ, ಟ್ರೈ ಮಾಡಿ ನೋಡೋಣ ಹೆಂಗೆ ಬರುತ್ತೆ ಅಂತ. ಆ್ಯಂಡ್ ಗೋಧಿ ಹಿಟ್ಟು ಓಪನ್ ಆಗಿದೆ. ಸ್ವಲ್ಪ ಕ್ಯಾರೆಟ್ ತಂದಿದ್ದೀನಿ, ಇದೆಲ್ಲ ಆರ್ಗನೈಸ್ ಮಾಡ್ಕೊಬೇಕು ತೆಗೆದು. ಆ್ಯಂಡ್ ಕ್ಯಾಪ್ಸಿಕಮ್, ಯೆಲ್ಲೋ ಆ್ಯಂಡ್ ರೆಡ್ ಕ್ಯಾಪ್ಸಿಕಮ್ಮು. ಇದು ಬಂದ್ಬಿಟ್ಟು ಗ್ರೌಂಡ್ ನೆಟ್ ಕಡಲೆಕಾಯಿ ಚೆನ್ನಾಗಿತ್ತಲ್ಲಿ. ಆ್ಯಂಡ್ ನನ್ನ ಮಗನಿಗೆ ತುಂಬ ಇಷ್ಟ ಕಡಲೆಕಾಯಿ ಆ್ಯಂಡ್ ಕಾರ್ನ್ ಅಂದರೆ. ಸೊ ಹಂಗಾಗಿ ಚೆನ್ನಾಗಿತ್ತು ಅಂತ ತಗೊಂಡ್ವಿ. ಆಯಿಲ್ ಪ್ಯಾಕೆಟ್ ಒಂದು, ಇದು ಬಂದ್ಬಿಟ್ಟು ಬನಾನಾ ಫ್ರೂಟ್ಸ್. ಅಲ್ಲೇ ಚೆನ್ನಾಗಿತ್ತು ಅಂದ್ಬಿಟ್ಟು ಅಲ್ಲೇ ಕೆಲವೊಂದು ತಗೊಂಡ್ವಿ. ಕೆಲವೊಂದು ಅಲ್ಲಿ ಯಾವ್ದು ಸಿಗ್ಲಿಲ್ವೋ ಅದು ಔಟ್ಸೈಡ್ ತಗೊಂಡ್ವಿ. ಆ್ಯಂಡ್ ಗ್ರೀನ್ ಕ್ಯಾಪ್ಸಿಕಮ್ಮು, ಇದು ಬಂದ್ಬಿಟ್ಟು ಕುಕುಂಬರ್. ಆ್ಯಕ್ಚುಲಿ ಅಲ್ಲಿ ಚೆನ್ನಾಗಿರಲಿಲ್ಲ, ಅದಕ್ಕೆ ಒಂದೇ ಒಂದು ತಗೊಂಡ್ವಿ. ಆಮೇಲೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಚೆನ್ನಾಗಿತ್ತು ಅಂದ್ಬಿಟ್ಟು ಮತ್ತೆ ಅಲ್ಲೂ ಸ್ವಲ್ಪ ತಗೊಂಡ್ವಿ. ಅಕಸ್ಮಾತ್ ಅಲ್ಲಿ ಸಿಗಲಿಲ್ಲ ಅಂದರೆ ಇರಲಿ ಎಮರ್ಜೆನ್ಸಿಗೆ ಅಂತ ಒಂದು ತಗೊಂಡೆ ಅಲ್ಲಿ. ಇದು ತೆಂಗಿನಕಾಯಿ, ಪೂಜೆಗೆ ಎಲ್ಲ ತೆಂಗಿನಕಾಯಿ ಬೇಕಾಗುತ್ತಲ್ವ, ಸೊ ಹಂಗಾಗಿ ತೆಂಗಿನಕಾಯಿ ತಗೊಂಡ್ವಿ. ಇದು ಬಂದ್ಬಿಟ್ಟು ಪೀನಟ್ಸ್, ಕಡಲೆ ಬೀಜ. ನಮ್ಮ ಹಸ್ಬೆಂಡ್ಗೆ ಕಡಲೆ ಬೀಜ, ಕಡಲೆ ಪಪ್ಪು ಉಂಡೆ ಮಾಡ್ತಾರಲ್ವ ಅದು ಬೇಕು ಅಂತ, ಚಿಕ್ಕಿ ಥರ. ಸೊ ಅದು ಬೇಕು ಅಂದರು. ಸೊ ಸ್ವಲ್ಪ ಜಾಸ್ತಿ ತಗೊಬಂದ್ವಿ ಅದನ್ನು. ಇದು ಟೊಮೆಟೊ ಸ್ವಲ್ಪ ಲೀಕ್ ಆಗ್ತಾ ಇದೆ, ಕೆಳಗಡೆ ಆಗ್ಬಿಟ್ಟಿದ್ವಿ ತೂಕ ಎಲ್ಲ, ಅದಕ್ಕೆ ಅನಿಸುತ್ತೆ. ಇದು ಸ್ವಲ್ಪ ಬೇಗ ತೆಗಿಬೇಕು. ಆ್ಯಂಡ್ ಕಡಲೆಪಪ್ಪು, ಇದು ಹೆಸರುಬೇಳೆ ಸ್ವಲ್ಪ ತಗೊಂಡ್ಬಂದ್ವಿ. ಖಾಲಿ ಆಗಿರೋ ರೇಷನ್ ಐಟಮು ಪ್ಲಸ್ ಹಬ್ಬಕ್ಕೆ ಬೇಕಾಗಿರೋದು ಸ್ವಲ್ಪ ಎಲ್ಲ ತಗೊಂಬಂದಿದ್ದೀವಿ. ಆ್ಯಂಡ್ ಇದ್ರ ಜೊತೆಗೆ ಸ್ವಲ್ಪ ಹೂವು ತಗೊಂಬಂದಿದ್ದೀವಿ, ಪೂಜೆಗಿನ ಹೂವು ಬೇಕಲ್ವ ಹಾಗಾಗಿ. ಆ್ಯಂಡ್ ಇಲ್ಲೆಲ್ಲ ನಾನು ಫುಲ್ ಹಾರ ಥರ ಎಲ್ಲ ಹಾಕಲ್ಲ, ಯಾಕೆ ಅಂದರೆ ಮಗು ಹತ್ರ ಅದು ತುಂಬ ಜಾಸ್ತಿ ಹುಳ ಎಲ್ಲ ಇರುತ್ತೆ ಈ ಥರದ್ರಲ್ಲಿ. ಸೊ ಹಂಗಾಗಿ ಹಾರ ಎಲ್ಲ ಹಾಕಲ್ಲ, ಒಂದೊಂದು ಹೂವು ಇಟ್ಟು ಪೂಜೆ ಮಾಡ್ತೀನಿ. ಅವ್ನು ಸ್ವಲ್ಪ ದೊಡ್ಡವನಾದಮೇಲೆ ಇದಕ್ಕೆಲ್ಲ ಸ್ವಲ್ಪ ಸರಿ ಹೋದರೆ ಆಮೇಲೆ ದೊಡ್ಡ ಹಾರಗಳೆಲ್ಲ ಹಾಕಿ ಮಾಡೋಣ ಅಂತ. ಆ್ಯಂಡ್ ಮೇಯ್ನ್ ವಾಟರ್ಮಿಲನ್. ಇವಾಗ ವಾಟರ್ಮಿಲನ್ ಸೀಸನ್ ಅಲ್ವಾ, ಸೊ ಹಂಗಾಗಿ ನಾವು ಇದೇ ಫಸ್ಟ್ ವಾಟರ್ಮಿಲನ್ ತರ್ತಾ ಇರೋದು. ನನ್ನ ಮಗಗೂ ಇನ್ನೂ ಟೇಸ್ಟ್ ಕೂಡ ಮಾಡಿಸಿಲ್ಲ. ನೋಡೋಣ ಅವನು ಯಾವ ಥರ ಇದನ್ನು ಎಂಜಾಯ್ ಮಾಡ್ತಾನೆ ಅಂತ ನೋಡೋಣ. ಅದನ್ನು ಫಸ್ಟ್ ಟೇಸ್ಟ್ ಮಾಡೋದಲ್ವ, ಅದನ್ನು ವಿಡಿಯೋ ಮಾಡ್ತೀನಿ ನಾನು. ಆ್ಯಂಡ್ ಇದ್ರ ಜೊತೆಗೆ ನಾನು ಹೇಳಿದೆ ಅಲ್ವಾ ಇನ್ನೂ ಸ್ವಲ್ಪ ಕುಕುಂಬರ್ನ ತಗೊಂಡ್ವಿ ಅಂತ, ಸೌತೆಕಾಯಿ. ಸೊ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೌತೆಕಾಯಿನ ತಗೊಂಡ್ವಿ. ಅದಾದಮೇಲೆ ಮಸ್ಕ್ ಮಿಲನ್, ಇದೂ ಇವಾಗ ಸೀಸನಲ್ ಫ್ರೂಟು. ನಾರ್ಮಲಾಗಿ ಎಲ್ಲ ಫ್ರೂಟ್ಸ್ ಜೊತೆಗೆ ಸೀಸನಲ್ ಫ್ರೂಟ್ಸನ್ನು ಕೊಟ್ಟರೆ ಒಳ್ಳೆಯದು ಮಕ್ಕಳಿಗೆ. ಸೊ ಹಂಗಾಗಿ ಅದ್ರ ಜೊತೆಗೆ ನಾಳೆ ಬೇರೆ ಉಪವಾಸ ಇರ್ತೀವಲ್ವ, ಸೊ ನಮಗೂ ಜ್ಯೂಸಿಗೆ ಅದಕ್ಕೆ ಆಗುತ್ತೆ ಅಂತ ಹೇಳಿಬಿಟ್ಟು ಇದೊಂದು 2 kg ತಗೊಂಡ್ವಿ. 3 ಕಾಯಿ ಬಂತು. ಆ್ಯಂಡ್
ಇದ್ರ ಜೊತೆಗೆ ರೇಷನ್ ಐಟಮ್ ಸ್ವಲ್ಪ ಅದರಲ್ಲಿ ಸ್ಪೇಸ್ ಸಾಕಾಗಿಲ್ಲ ಅಂತ ಒಂದು ಮಶ್ರೂಮ್ ಪ್ಯಾಕೆಟ್ ತಗೊಂಡ್ವಿ. ಚಾಕ್ಲೇಟ್ ಅಲ್ಲೇ ತಂದೆ ಮಗ ಇಬ್ಬರು ಚಾಕ್ಲೇಟ್ ತಗೊಂಡು ಓಪನ್ ಮಾಡಿ ಬಿಲ್ಲಿಂಗ್ ಮುಂಚೆನೆ ತಿನ್ಕೊಂಡಿದ್ದಾರೆ. ಸ್ವಲ್ಪ ಅದು ಒಂಥರ ಒಳ್ಳೇದಾಯಿತು. ನಾವು ಮನೆಗೆ ಬರೋಷ್ಟ್ರಲ್ಲಿ ಮಗು ಮಲಗಿಬಿಟ್ಟ. ಸೊ ಆ್ಯಂಡ್ ಸ್ವಲ್ಪ ಸೋಪು ಖಾಲಿ ಆಗಿತ್ತು, ಸೋಪ್ ತಗೊಂಬಂದ್ವಿ. ಬಿಲ್ ಇಷ್ಟುದ್ದ ಬಿಲ್ ಆಯಿತು ಫ್ರೆಂಡ್ಸ್. ಆ್ಯಂಡ್ ಬೆಳ್ಳುಳ್ಳಿ, ಇದು ಬಂದ್ಬಿಟ್ಟು ನಾನು ವಿಡಿಯೋಗೋಸ್ಕರ ಸ್ಪೈಸಿ ನೂಡಲ್ಸ್ ಚಾಲೆಂಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಒನ್ ಟೈಮ್ ಟೇಸ್ಟ್ ಮಾಡಿದ್ವಿ ಇದನ್ನು. ಯಾಕೆಂದರೆ ನನಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು, ನಾನು ಅಷ್ಟು ಖಾರ ತಿನ್ನೋಳೆ ಇದನ್ನು ತಿನ್ನೋಕ್ಕಾಗಲಿಲ್ಲ. ಹಾಗಾಗಿ ಚಾಲೆಂಜ್ಗೋಸ್ಕರ ಒಂದ್ಸತಿ ಟ್ರೈ ಮಾಡೋಣ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ತಗೊಂಡಿದ್ದೀನಿ. ನೋಡೋಣ, ಆದಷ್ಟು ಬೇಗ ಈ ಚಾಲೆಂಜ್ ಮಾಡ್ತೀನಿ. ಈ ಥರ ಡಿಫ್ರೆಂಟಾಗಿ ಏನಾದರೂ ಚಾಲೆಂಜಸ್ ಮಾಡಿದ್ರೇ ಅಲ್ವಾ ಫ್ರೆಂಡ್ಸ್ ಚೆನ್ನಾಗಿರೋದು. ಸೊ ಡಿಫ್ರೆಂಟಾಗಿ ಟ್ರೈ ಮಾಡೋಣ. ಅದರ ಜೊತೆಗೆ ಸ್ವಲ್ಪ ಬಿರಿಯಾನಿ ಮಸಾಲ ಆ್ಯಂಡ್ ಚಿಕನ್ ಮಸಾಲ ಖಾಲಿಯಾಗಿತ್ತು, ಅವನ್ನ ತಗೊಂಬಂದೆ. ಆ್ಯಂಡ್ ಒಂದು ಬಾಡಿ ಲೋಷನ್ ಮಾಯಿಶ್ಚರೈಸರ್, ಒಂದು ಬೇಳೆನೂ ಖಾಲಿಯಾಗಿತ್ತು. ಹಂಗಾಗಿ ಎಲ್ಲ ಸ್ವಲ್ಪ ಸ್ವಲ್ಪ ತಂದಿದ್ದೀನಿ ರೇಷನ್ ಐಟಮ್. ಫುಲ್ಲು ಎಲ್ಲ ಒಂದೇ ಸತಿ ಖಾಲಿ ಆದಮೇಲೆ ತರೋದು ನಾನು. ಇವಾಗ ಸದ್ಯಕ್ಕೆ ಹಬ್ಬಕ್ಕೆ ಏನೆಲ್ಲ ಖಾಲಿ ಆಗಿದೆ ಅದನ್ನು ತಂದಿದ್ದೀನಿ. ಆ್ಯಂಡ್ ಮೇನ್ ಈ ಹಬ್ಬಕ್ಕೆ ಯೂಸ್ ಮಾಡುವಂಥ ಥಿಂಗ್ಸ್ಗೆ ಬಂದ್ವಿ ಇವಾಗ. ಇದು ಏನಂತಾರೋ ಗೊತ್ತಿಲ್ಲ ಕನ್ನಡ ಅಲ್ಲಿ, ತೆಲುಗು ಅಲ್ಲಂದರೆ ಸಾಂಬಾರುಗಳು ಅಂತ ಹೇಳ್ತಾರೆ. ಸೊ ಇದು ಡಿಫ್ರೆಂಟ್ ಏನು ಯಾವುದು ಅಂತ ಕೂಡ ನಮಗೆ ಕರೆಕ್ಟಾಗಿ ಗೊತ್ತಿಲ್ಲ. ಅಲ್ಲಿ ಎಲ್ಲ ಮಾರ್ತಾ ಇರ್ತಾರಲ್ವ, ಅಲ್ಲೋಗಿ ಎಲ್ಲ ಒಂದೊಂದು ಪ್ಯಾಕೆಟ್ ತರೋದು ಅಷ್ಟೇ. ನೋಡೋಣ, ನಮ್ಮ ಅತ್ತೆಗೆ ಗೊತ್ತಿರುತ್ತೇನೋ ಇದು ಎಲ್ಲದನ್ನು ನಾಳೆ ಮಾಡೋವಾಗ ಇದ್ರ ಹೆಸರು ಏನು ಅಂತ ಕೇಳಿ ತಿಳ್ಕೊಳ್ಳೋಣ. ಆ್ಯಂಡ್ ಇದು ಬಂದ್ಬಿಟ್ಟು ರಾಗಿ ಮಾಲ್ಟ್. ಇದು ಫಸ್ಟೆಲ್ಲ ಮನೆಯಲ್ಲೇ ಮಾಡ್ತಾಯಿದ್ರು, ಇವಾಗ ಇದೂ ಎಲ್ಲ ಪ್ಯಾಕೆಟ್ಸೇ ಬಂದುಬಿಟ್ಟಿದೆ. ಆ್ಯಂಡ್ ಇವನು ಅಷ್ಟೇ ಡಿಫ್ರೆಂಟ್. ಇದೊಂದು ಮಾತ್ರ ನನಗೆ ಗೊತ್ತು, ರಾಗಿ ಹುರಿದ್ರೆ ಈ ಥರ ಆಗುತ್ತೆ ಅಂತ ಇದೊಂದು ಗೊತ್ತು ನನಗೆ. ಯಾವುದೂ ಗೊತ್ತಿಲ್ಲ. ಒಂದ್ಸತಿ ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆ ಹೇಳೋಣ. ನಂತರ ಗೊತ್ತಿಲ್ಲದೆ ಇರೋರು ಎಷ್ಟೊಂದು ಜನ ಇರ್ತಾರಲ್ವ. ಆ್ಯಂಡ್ ಅದೇ ಶಾಪಲ್ಲೇ ಅವಲಕ್ಕಿ ಮಾರ್ತಾಯಿದ್ರು. ಮನೇಲಿರೋದಂದರೆ ಯೂಸ್ ಮಾಡಿಬಿಟ್ಟಿರ್ತೀವಲ್ವ, ಸೊ ಹಂಗಾಗಿ ಫ್ರೆಶ್ ಆಗಿ ಸ್ವಲ್ಪ ಅವಲಕ್ಕಿನೂ ತಂದೆ. ನಾಳೆ ಎಡೆಗೆ ಹಾಕಕ್ಕೆ ಇದೆಲ್ಲ ಯೂಸ್ ಮಾಡ್ತೀವಲ್ವ, ಸೊ ಹಂಗಾಗಿ. ಆ್ಯಂಡ್ ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ಶಾಪಿಂಗ್ ಎಲ್ಲನೂ. ಓಕೆ, ಒಂದ್ಸತಿ ನೋಡಿಬಿಡಿ ಎಲ್ಲ ಏನಿದೆ ಅಂತ. ಇದೆಲ್ಲನೂ ಪ್ಯಾಕೆಟ್ಸಿಂದ ತೆಗೆದು ನಾನು ಇವಾಗ ಅರೇಂಜ್ ಮಾಡಬೇಕು. ಫ್ರೂಟ್ಸು, ವೆಜಿಟೇಬಲ್ಸು, ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸು, ಸ್ವಲ್ಪ ರೇಷನ್ ಐಟಮ್ಸು, ವಾಟ್ ನಾಟ್ ಎಲ್ಲ ಸ್ವಲ್ಪ ಮಿಕ್ಸಪ್ ಆಗೋಯ್ತಿದೆ. ಸೊ ಇದಾಗಿತ್ತು ಇವತ್ತಿನ ಶಾಪಿಂಗ್. ನೋಡೋಣ ಹಬ್ಬ ಹೆಂಗಾಗುತ್ತೆ ನಾಳೆ ಅಂತ ಹೇಳಿಬಿಟ್ಟು. ನಾಳೆದೂ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನಾನು ಆಲ್ಮೋಸ್ಟ್ 2-3 ಡೇಸಿಂದ ವ್ಲಾಗ್ಸ್ ಪೋಸ್ಟ್ ಮಾಡಿಲ್ಲ. ಸಾರಿ, ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ಹಿಂಗೆ ಡಿಸ್ಟರ್ಬೆನ್ಸಿಂದ ವ್ಲಾಗ್ ಶೂಟ್ ಮಾಡೋಕ್ಕಾಗಿಲ್ಲ, ಹಂಗಾಗಿ ಪೋಸ್ಟ್ ಮಾಡಿಲ್ಲ. ನೆಕ್ಸ್ಟ್ ಟೈಮ್ ಈ ಥರ ಆಗಲ್ಲ, ರೆಗ್ಯುಲರಾಗಿ ವೀಡಿಯೋಸ್ನ ಪೋಸ್ಟ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಯಾರೆಲ್ಲ ನನ್ನ ವೀಡಿಯೋಸ್ಗೆ ವೆಯ್ಟ್ ಮಾಡ್ತಾಯಿದ್ರು ಅವ್ರಿಗೆಲ್ಲರಿಗೂ ಇದೊಂದು ಬೆಸ್ಟ್ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಾಳೆಯಿಂದ ರೆಗ್ಯುಲರಾಗಿ ವೀಡಿಯೋಸ್ನ ಹಾಕ್ತೀನಿ. ಮಿಸ್ ಮಾಡ್ದಿರ ನೋಡಿ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಆ್ಯಂಡ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಕೀಪ್ ಸ್ಮೈಲಿಂಗ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ಶಿವರಾತ್ರಿ ಎಲ್ಲರಿಗೂ. ಥ್ಯಾಂಕ್ ಯು. ಬಾಯ್. ಕಟ್ ಮಾಡಿ. ಹಾಂ ಮ್ಯಾಮ್.